500 ವರ್ಷಗಳ ಕಾಯುವಿಕೆಗೆ ಜನವರಿಯಲ್ಲಿ ಉತ್ತರ ಸಿಕ್ಕಿತ್ತು. ರಾಮ ಮಂದಿರ ನಿರ್ಮಾಣದ ಮೂಲಕ ಇವತ್ತು ರಾಮನವಮಿ. ಇಷ್ಟು ದಿನ ಟೆಂಟಲ್ಲಿ ರಾಮನವಮಿಯನ್ನ ಆಚರಿಸ್ತಾ ಇದ್ದಂತಹ ಅಯೋಧ್ಯೆಯ ಜನ ಇವತ್ತು ಭವ್ಯ ದಿವ್ಯ ರಾಮ ಮಂದಿರದಲ್ಲಿ ರಾಮನವಮಿಯನ್ನ ಅತ್ಯಂತ ವೈಭವೋಪೇತವಾಗಿ ಆಚರಿಸಿದ್ರು. ಸ್ವರ್ಗ ಲೋಕವೇ ಧರೆಗಿಳಿದಂತೆ ಭಾಸವಾಗ್ತಾ ಇತ್ತು ರಾಮನೂರಲ್ಲಿ. ಬರೀ ಡೀಟೇಲ್ಸ್ ನೋಡೋಣ. ರಾಮನವಮಿಯಂದು ಅಯೋಧ್ಯೆಯಲ್ಲಿ ಮಹಾವಿಸ್ಮಯ. ಸೂರ್ಯವಂಶದ ರಘುರಾಮನಿಗೆ ಸೂರ್ಯ ತಿಲಕ. ರಾಮ ಮಂದಿರ ನಿರ್ಮಾಣದ ಬಳಿಕ ಮೊದಲ ಬಾರಿಗೆ ಅಯೋಧ್ಯೆಯಲ್ಲಿ ಅದ್ಧೂರಿಯಾಗಿ ಇವತ್ತು ರಾಮನವಮಿಯನ್ನು ಆಚರಿಸಲಾಯಿತು. ರಘುರಾಮನ ಜನ್ಮದಿನಕ್ಕೆ ಅಯೋಧ್ಯೆ ಮಧುವಣಗಿತ್ತಿಯಂತೆ ಸಿದ್ಧವಾಗಿತ್ತು. ಲಕ್ಷಾಂತರ ಜನರು ಬಾಲರಾಮನ ದರ್ಶನ ಪಡೆದರು. ಇದೇ ಸಮಯದಲ್ಲಿ ಬಾಲರಾಮನ ಹಣೆಯ ಮೇಲೆ ಸೂರ್ಯರಶ್ಮಿಯ ಸ್ಪರ್ಶವಾಯಿತು. ಸೂರ್ಯರಶ್ಮಿ ನೇರವಾಗಿ ಬಾಲರಾಮನ ಹಣೆಗೆ ಬೀಳುವಂತೆ ಮಾಡಲಿಕ್ಕೆ ಈ ಹಿಂದೆ ವಿಜ್ಞಾನಿಗಳು ಒಂದು ಪ್ರಯೋಗವನ್ನು ನಡೆಸಿದ್ದು ಅದು ಯಶಸ್ವಿಯಾಗಿದೆ. ಸೂರ್ಯವಂಶದ ರಘುರಾಮನ ಹಣೆಗೆ ಸೂರ್ಯರಶ್ಮಿ ಸ್ಪರ್ಶಿಸುವ ಸಮಯದಲ್ಲಿ ರಾಮ ಭಕ್ತರಿಗೆ ಮಂದಿರದೊಳಗೆ ಅವಕಾಶ ಕೊಡಲಾಗಿತ್ತು. ದೇವಾಲಯದ ಟ್ರಸ್ಟ್ನಿಂದ ಸುಮಾರು 100 LED ಸ್ಕ್ರೀನ್ಗಳನ್ನು ಅಳವಡಿಸಲಾಗಿತ್ತು. ಬಾಲಕ ರಾಮನ ಹಣೆಯನ್ನು ಸೂರ್ಯಕಿರಣ ಬೆಳಗ್ತಾ ಇದ್ದರೆ ರಾಮನಿಗೆ ಧೂಪ ದೀಪದಿಂದ ಮಂಗಳಾರತಿ ಮಾಡಲಾಯಿತು. ಈ ವೇಳೆ ಎಲ್ಲೆಡೆ ರಾಮನಾಮ ಮಾರ್ಧನಿಸ್ತು. ಇನ್ನು ರಾಮನವಮಿಯ ಹಿನ್ನೆಲೆಯಲ್ಲಿ ಮುಂಜಾನೆ 3 ಗಂಟೆಯಿಂದಲೇ ವಿಶೇಷ ಪೂಜೆಯನ್ನು ಮಾಡಲಾಯಿತು. ಇವತ್ತು ರಾತ್ರಿ 11 ಗಂಟೆಯ ತನಕ ಪೂಜೆ ನಡೆಸಲಾಗಿದೆ. ಸುಮಾರು 19 ಗಂಟೆಗಳ ಕಾಲ ಬಾಲರಾಮನ ದರ್ಶನವನ್ನು ಪಡೆಯಲಿಕ್ಕೆ ಟ್ರಸ್ಟ್ ವ್ಯವಸ್ಥೆ ಮಾಡಿದೆ. ಇದಲ್ಲದೆ ರಾಮನಿಗೆ ಉಣಬಡಿಸಲು 56 ಬಗೆಯ ಭೋಗ್ ಪ್ರಸಾದಗಳನ್ನು ಸಿದ್ಧಪಡಿಸಲಾಗಿತ್ತು. ಜೊತೆಗೆ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ವಿತರಿಸಲಾಯಿತು. ಅಯೋಧ್ಯೆಯ ಬಾಲರಾಮನ ಹಣೆ ಬೆಳಗಿದ ರವಿಕಿರಣ. ಪ್ರಚಾರದ ಮಧ್ಯೆ ಅದ್ಭುತ ಕ್ಷಣವನ್ನು ವೀಕ್ಷಿಸಿದ ಪ್ರಧಾನಿ ಮೋದಿ. ಇನ್ನು ಇತ್ತ ಅಯೋಧ್ಯೆಯ ಬಾಲರಾಮನಿಗೆ ಸೂರ್ಯನ ತಿಲಕ ಸ್ಪರ್ಶಿಸ್ತಾ ಇದ್ರೆ, ಅತ್ತ ಅಸ್ಸಾಂನ ನಲ್ಬರಿ ರ್ಯಾಲಿಯ ನಡುವೆ ಸೂರ್ಯ ತಿಲಕನ ಅದ್ಭುತ ಕ್ಷಣಗಳನ್ನು ವೀಕ್ಷಿಸಿದರು. ಇದು ಅತ್ಯಂತ ಭಾವನಾತ್ಮಕ ಕ್ಷಣ. ಭಾರತಕ್ಕೆ ಇದೊಂದು ಐತಿಹಾಸಿಕ ಕ್ಷಣವಾಗಿದೆ ಅಂಥೇಳಿ ಜಾಲತಾಣದಲ್ಲಿ ಅದ್ಭುತ ಕ್ಷಣ ವೀಕ್ಷಣೆ ಮಾಡಿದ ಬಗ್ಗೆ ಮೋದಿ ಟ್ವೀಟ್ ಮೂಲಕ ಹಂಚಿಕೊಂಡ್ರು. ಒಟ್ಟಾರೆ ದಶಕಗಳ ಬಳಿಕ ಅಯೋಧ್ಯೆಗೆ ಬಂದು ನೆಲೆಸಿದ ಬಾಲರಾಮನಿಗೆ ಇದು ಮೊದಲ ರಾಮನವಮಿಯಾಗಿದ್ದು ರಾಮಭಕ್ತರು ರಾಮ ಜಪದಲ್ಲಿ ಮಿಂದೆದ್ರು. ಜೈ ಶ್ರೀರಾಮ್. ಶಬ್ಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.